ಈ ಗಿಡ ನಾ ಹಚ್ಚೋದು ಇವೇ ಗಿಡ ಕರೆಕ್ಟ್ ನೋಡ್ತೀರಿ ಎಲ್ಲಿ ಅದೆಲ್ಲ ಪಕ್ಕ ಕ್ಲಿಯರ್ ನೋಡ್ತೀರಿ ಯಾವುದು ಗಿಡ ಅಂತ ಕೆಳಗಡೆ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ಇಲ್ಲ ನಮಗೆ ಬೇಕಾದ ಮೇನ್ ಬೇಕಾದ ಗಿಡಗಳು ಸಿಕ್ಕವ. ಆ ರಕ್ತ ಚಂದನೆ ಎಲ್ಲ ಶ್ರೀಗಂಧ ಗಿಡಗಳು ಈಗ ಇಲ್ಲ ಅವಲ್ಲ ಊರು ಹುಣ್ಚೆಹಣ್ಣು ಗಿಡ ಅಂತಾನೆ ಇಲ್ಲಿ ಜಸ್ಟ್ ಇವೇ ನೋಡ್ರಿ ಎಲೆಗಳು ಈ ಥರ ಇರ್ತಾವೆ ಕರೆಕ್ಟ್ ನೋಡಿರಿ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ರಿ ನೋಡಿರಿ. ಅಡ್ರೆಸ್ ಕೊಡ್ತೀನಿ ಬಂದು ತೊಗೊಂಡು ಹೋಗ್ಕತ್ರಿ. ಇದೇನು ಗೌರ್ಮೆಂಟ್ ನರ್ಸರಿ ಅದ. ಒಂದು ಸಸಿಗೆ ತುಟ್ಟೇನಿರಲ್ಲ ರೇಟ್. ಹಲೋ ಫ್ರೆಂಡ್ಸ್, ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸದ್ಯಕ್ಕೆ ಈಗ ಸಸಿ ತರಕ್ಕೆ ಹೊಂಟೀನಿ. ಇದು ಗಾಡಿ ನಮ್ಮದೆಲ್ಲ ನಮ್ಮ ದೋಸ್ತರು. ನಮ್ಮ ಗಾಡಿಗೆ ಟೈರ್ ಸಣ್ಣ ಹಾಕಿವಿ. ಅದ್ರಾಗಿ ಹೋಗೋದಾಗ್ಬೋದು. ಯಾಕಂದ್ರೆ ಸಣ್ಣ ಟೈರ್ ಹಾಕಿಂದ್ರೆ ಹೋಗ್ಬೋದು. ಅದು ಎದ್ರ ಸಲ ಹೋಗೋಲ್ಲ ಅಂತ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ. ಬರೀ ಸದ್ಯಕ್ಕೆ ಅರ್ಧ ದಾರಿ ಬಂದೀನಿ. ಈಗ ಗಾಡಿ ನಡ್ಬಾರ್ದು ಜಲ್ದಿನೇ ಬಂದು ಗಾಡಿ ಸ್ವಲ್ಪ ನಡ್ಬಾರ್ದು ಪಂಚರ್ ಆಯಿತು. ಪಂಚರ್ ಹತ್ತಿಸ್ಕೊಂಡು ಹೋಗೋಕೆ ಇಷ್ಟೊತ್ತಾಗ್ಯದ. ಬರೀ ಸದ್ಯಕ್ಕೆ ಸಸಿ ಯಾವ ಥರ ಕಟ್ಟಿದೆ ಅಂತ ತೋರಿಸ್ದಷ್ಟೇ. ಅದು ಯಾರಿಗೆ ಗೊತ್ತಿರ್ತಾವ್ರಿ ಹೇಳ್ರಿ, ನೋಡೋದು ಕೆಸ್ ಮಾಡ್ತೀನಿ. ಯಾವ್ಯಾವ ಸಸಿ ತರಕೈತೆ ಅಂತ ತೋರಿಸ್ತೀನಿ ನೋಡೋದಿದೆ. ಸದ್ಯಕ್ಕೆ ಹೋಗೋಣ. ಜಸ್ಟ್ ಈಗ ಬಂದೀನಿ ನರ್ಸರಿ ಇರಲ್ಲಿ. ಅಂದ್ರೆ ಗೌರ್ಮೆಂಟ್ ನರ್ಸರಿ ತೊಗೋತೀವಿ ನಾವು ಬೀಜ ಅಂದ್ರೆ ಸಸಿಗಳು. ಸದ್ಯಕ್ಕೆ ಇನ್ನೂ ಒಂದು 2 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕು. ಈಗ ತಂದು ತರಿಬಿನಿ ಗಾಡಿ. ಯಾಕಂದ್ರೆ ಲೇಬರು ಮತ್ತು ಅವು ಗಿಡದ ಕೊಡೋರು ಆಫೀಸರ್ ಇರ್ತಾರಲ್ಲ ಅವ್ರು ಬರೋಕದ್ರ ಅಂತ. ಸದ್ಯಕ್ಕೆ ಇಲ್ಲಿ ಬಂದು ನಿಂತೀನಿ. ಈ ಸೈಡ್ ಒಳಗೆ ಹೋಗ್ಬೇಕು. ನಾವು 1 ಕಿಲೋಮೀಟ್ರಲ್ಲ 2 ಕಿಲೋಮೀಟ್ರ್ ಹೋಗ್ಬೋದು. ನಾನು ನೋಡಿಲ್ಲ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಇಲ್ಲಿ ಬನ್ನಿ. ಮತ್ತು ನಮ್ಮ ಗಾಡಿ ಬಿಟ್ಟು ಗೇಸಿ ಈ ಗಾಡಿ ಹಾಕ್ತಾನಪ್ಪ ಅಂತಂದ್ರೆ ನಮ್ಮ ಗಾಡಿಗೆ ಬಟನ್ ಟೈರ್ ಇರ್ತಾವಲ್ಲ, ಈ ಟೈರ್ಗಳು ಬೇರೆ ಹಾಕಿವಿ. ಅಂದ್ರೆ ಹೊಲಗೊಳ್ದಾಗ ಹೋಗ್ತಾವಲ್ಲ ಸಣ್ಣ ಟೈರು. ಮೊದಲೆಲ್ಲ ಒಕ್ಕಲ್ತನ ಮಾಡೋರಿಗೆಲ್ಲ ಬಡಿಯೋರಿಗೆ ಗೊತ್ತಿರುತ್ತೆ. ಸಣ್ಣ ಟೈರ್ ಹಾಕಿವಿ. ಸಣ್ಣ ಟೈರ್ ಹಾಕಿದ್ರನ್ನ ಎಷ್ಟು ದೂರ ಆದರೂ ಹೋಗ್ಬೋದು ಮತ್ತು ಸಾಮಾನೆಲ್ಲ ತರ್ಬೋದು ಅಂತ ಅನಿಸಿದ್ರೆ. ಅಂದ್ರೆ ಸಣ್ಣ ಟೈರ್ ಹಾಕೋಣ ಅಂದ್ರೆ ಟೈರ್ ತರೋಕ್ಕಿಂತ ಮೊದಲು ನಾವು ಬೀಜ ಊರಿತೀವಿ. ಹತ್ತಿ ಬೀಜ ಊರೋಣ ಸಾಲು ಹತ್ತಿ ಆಗಿಬಿಟ್ಟು. ಅಂದ್ರೆ ಟೈರ್ ಸಾಲಿನಾಗ ಓದ್ತಿತ್ತು, ಬೆಳೆನೇ ತುಳಿತು ಬರೀ. ಅದ್ರ ಸಲಗೆ ನಮಗೆ ಬೇಕಾದಂಗೆ ಮತ್ತು ಅವು ರಿಮ್ಮು ಮತ್ತು ಪಾಟ್ ಇರ್ತದೆ. ಅದು ಏನಂತಾರೆ ಗೊತ್ತೋದು ನಾನು ಬರೀ ತೋರಿಸ್ತೀನಿ. ಇದು ಇಲ್ಲ ಅದಲ್ಲ, ಇದು ನಟ್ಟು ಇದ್ರಾಗ ಬಿಚ್ಚಿಗೇಸಿ ಈ ಭಾಗ ಇರ್ತಲ್ಲ, ಈ ಸೆಂಟ್ರದ ನಡ್ಬರ್ಕು ಬೋಲ್ಟ್ ಅದು ಇಟ್ಟಿಗೇಸಿ ಟೈರ್ನ ಸ್ವಲ್ಪ ಒಳಗೆ ಮಾಡ್ಕೊಂತೀವಿ. ನಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಂತೀವಿ. ಹೋಗಿಸಿ ತೋರಿಸ್ತೀನಿ ಅದು ನೋಡೋಕೈತ್ರಿ ಯಾವ ಥರ ಮಾಡ್ಕೊಂತೀವಿ ನಮಗಂತ. ಅದ್ರ ಸಲಗೆ ಸ್ವಲ್ಪ ಅದು ಎದಕ್ಕೆ ಆ ವಿಡಿಯೋ ನೋಡಿದೆ ಅಂದ್ರೆ ಯಾವ ಥರ ಮಾಡಿವಿ ಅಂತ ನೋಡಿದ್ರೆ ಅಂದ್ರೆ ನಿಮಗೆ ಗೊತ್ತಾಗ್ತದೆ ಎದಕ್ಕೆ ತಂದಿಲ್ಲ ಗಾಡಿ ಅಂತ. ಬರೀ ಸದ್ಯಕ್ಕೆ ಅವ್ರು ಬರ್ತಾನೆ ನಿಂತಿಗೇಸಿ ಇದು ದಾರಿ ಒಳಗಡೆ ಹೋಗಿಸಿ ಫಸ್ಟ್ ಟೈಮ್ ಆತ ತೋರಿಸ್ತೀನಿ ಅಲ್ಲಿ ತನ ನೋಡೋಕೈತ್ರಿ. ನೋಡಿಗೇಸಿ ಯಾವ ಗಿಡಗಳು ಅಂತ ತೊಗೊತೀವಿ, ಯಾವ ಗಿಡಗಳು ತೊಗೊತೀವಿ ಅಂತ ತೋರಿಸ್ತೀನಿ. ಯಾವ ಗಿಡಗಳು ಅಂತ ಹೆಸರು ನೀವು ಹೇಳಕೈತ್ರಿ. ಮತ್ತು ಯಾವ ಇರ್ತಾವೆ ಹಣ್ಣಿನ ಹೂವು, ಯಾವ ನಿಂಬೆ ಹೂವು, ಮಾನಿ ಹೂವು ಆಯಿತು ಅಂದ್ರೆ ನಮಗನು ಮಣಿಪುರಿತಾಗ ಒಂದು 2 ತೊಗೊಂಡ್ಗೇಸಿ ಬರ್ತೀವಿ. ಹಿಂಗೆ ಸ್ಟ್ರೇಟ್ ಹೋಗ್ಬೇಕಂತ ಅವ್ರು ಬಂದಗಳೇ ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ನೋಡಕೈತ್ರಿ.
ಗೊಬ್ಬರ ಗಿಡಲ್ಲ ಇವು ಗೊಬ್ಬರ ಗಿಡಲ್ಲ ಗಿಡ ಬೆಳೆಸ್ಬೇಕು ಕೊಟ್ಟವ್ರು ಯಾವುದು ಇದು ಬೇಕಂದ್ರೆ ಬೆಳೆಸ್ತಾರೆ. ಬೇನೆ ಸಸಿ ಮಾಡಕತ್ತರ ನೀವು ಇದು ಶ್ರೀಕಾಂತ್ ಇವು ಮಾಗೋನೆ ಹಣ್ಣಿನ ಗಿಡ ಯಾವಿಲ್ಲ ಇಲ್ವ ಒಂದು ಹಣ್ಣಿನ ಗಿಡ ಜಂಪಲ್ದಾನು ಪೇರ್ಲು ಬೇವಿನ ಗಿಡ ಇವತ್ತಲ್ಲಿ ತೊಗೋಬೇಕು ನೋಟ ಕೇಳ್ಬೇಕು ಆಚೆ ಚಂದ ಪಾಡ ಈ ಸೇವನ ಇಲ್ಲಿ ನಡಿ ಅಲ್ಲಿ ಒಮ್ಮೆ ನಡಿ ಅಂದೆ ಹಾಂ ಅಷ್ಟು ಒಂದು 100 ಇರ್ಬೋದು ಅಷ್ಟು. ಹಾಂ 100 ಇರ್ಬೋದು ಅಷ್ಟು. ಚಲೋ ಇವು ಜಸ್ಟ್ ನರ್ಸರಿಗೆ ಬೇಕಾದ ಅಂದರೆ ಗಿಡಗಳು ಭಾಳ ಅವ. ಇವು ಹೆಸ್ರೇನೋ ತಿರುತ್ತಿಲ್ಲ ನಮಗೆ ನೋಡಕತ್ತೀವಿ. ನಮ್ಗೆ ಬೇಕಾದ ಗಿಡಗಳೆಲ್ಲ ಚಲೋ ಅವ, ಅವನ್ನೇ ಹಾಕಿಂತೀವಿ. ತೋರಿಸಿ ನೋಡ್ರಿ ಯಾವ್ಯಾವ ಥರ ಗಿಡಗಳು ಅವ ಗೊತ್ತಿದ್ರೆ ಹೆಸ್ರು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ನನಗೆ ಗೊತ್ತಿರೋವಂಥ ಇದು ಹತ್ತಿ ಗಿಡ, ಇವು ಗೊತ್ತಿಲ್ಲ, ಇವೂ ಹೆಸ್ರು ಗೊತ್ತಿಲ್ಲ. ಮನೆ ಬಲ್ಲಿ ಯಾವ ಇವನು ಹತ್ತು ಆಲ್ಮೋಸ್ಟ್ ಗೌರ್ಮೆಂಟ್ ಕೆನಲ್ ಮ್ಯಾಗ ಇವೇ ಹಚ್ತಾರೆ. ಯಾಕಂದ್ರೆ ನಮ್ಮ ಮನೆ ಬಲ್ಲಿ ಕೆನಲ್ ಅದಲ್ಲ, ಕೆನಲ್ ಬಲ್ಲಿ ಇವೇ ಗಿಡ ಹಚ್ತಾರೆ. ಮತ್ತು ಇದು ಸುಂಕೇಸ್ತಿದೆ, ಸುಂಕೇಸ್ ಗಿಡ ಅಂತಾರಲ್ಲ, ಕೆಂಪು ಹೂವು ಆಗಿರ್ತಲ್ಲ ಆ ಗಿಡಗಳು. ಬರೀ ಭಾಳ ಗಿಡಗಳು ಬಂದೋಬಸ್ತ್ ಹೆಲ್ದಿ ಅವ, ಮೇಂಟೈನ್ ಚಲೋ ಮಾಡಿರೈತಿ. ಇವೆ ಗಿಡ ನಾವು ತಗೋ ಇವೆ ಗಿಡ. ಇದೋ ಒಂದು ಲೈನು, ಇದೋ ಒಂದು ಲೈನು, ಅಲ್ಲಿ ಒಂದು ದಿವ್ಸ ಬೆಳೆದ ಸ್ಟ್ರೇಟ್. ಇವು ಆಟದಾಗ ನಮಗೂ 1000 ಗಿಡ ಬೇಕು. 1000 ಗಿಡದಾಗ ತೊಗೊಂಡ್ರೆ ಇದೇ ಲೈನ್ ತೊಗೊತೀವಿ. ಸ್ವಲ್ಪ ಚಲೋ ಕಾಣಕತ್ತವ ಇವು. ಯಾಕಂದ್ರೆ ಸ್ವಲ್ಪ ಒಂದೊಂದು ಹೆಚ್ಚು ಕಮ್ಮಿ ಬೆಳೆದ, ಯಾಕಂದ್ರೆ ನೆಳ್ಳಿಗೆ ಅದಕ್ಕೆ ಗೊಬ್ಬರ ಅದೆಲ್ಲ ಅದಕ್ಕೆ ಈ ಥರ ನಾವು ತಗೋತೀವಿ. ಒಂದು 2000 ಅವ್ರು ಎಣಿಸಿಟ್ಟಿರ್ತಾರೆ ಅವ್ರು 1000. ಸದ್ಯಕ್ಕೆ ಗಾಡಿಯಲ್ಲಿ ಹೆಚ್ಚಿಗೆಸಿ ಬಂದೀನಿ. ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಲೇಬರ್ ಇರ್ತಾರಲ್ಲ, ಲೇಬರಕ್ಕೆ ಗಿಡಗಳು ಅಂದ್ರೆ ಸಸಿಗಳು ಏರಕತ್ತಾರೆ ಎಲ್ಲ. ಮತ್ತು ಇಲ್ಲಿಲ್ಲೇ ಮಾನಿ ಗಿಡ ಮತ್ತು ಪೇರ್ಲಿ ಹಣ್ಣಿನ ಗಿಡ ಅಂತ ಮನೆಗೆ ಒಂದೆರಡು ಪೇರ್ಲಿ ಮನೆ ಸಲಾಗ ಒಂದೆರಡು ಪೇರ್ಲಿ ಹಣ್ಣಿನ ಗಿಡ ಮತ್ತು ಒಂದೆರಡು ಮಾನಿ ಗಿಡ, ಮಾವಿನಕಾಯಿ ಗಿಡ ಒಯ್ಬೇಕಂತ ಮಾಡಿವಿ. ಅದಕ್ಕೆ ಇಲ್ಲಿ ಯಾವ ಮಾನಿ ಗಿಡ ತೋರಿಸ್ತೀನಿ ನೋಡಿರಿ. ಬೇರೆ 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 ಭಾಳ ಗಿಡ ಹಚ್ಚಾರ ಇಲ್ಲಿ ಈ ನರ್ಸರಿಯಾಗ, ಅಂದ್ರೆ ಗೌರ್ಮೆಂಟ್ ನರ್ಸರಿಯಾಗ ಗಿಡಗಳ್ನ ದೊಡ್ಡವ ಚಲೋ ಹಚ್ಚಾರ, ಚಲೋ ಮೇಂಟೇನು ಮಾಡ್ಯಾರ. ಕರೆಕ್ಟ್ ಟೈಮ್ ನೀರದು ಕೊಟ್ರೆ. ಇವು ನಾವು ಗೊಬ್ಬರ ಗಿಡ ಅಂತೀವಿ. ಬೇವಿನ ಗಿಡ ಸಣ್ಣ ಈ ಗಿಡದಿಂದ ದೊಡ್ಡವ ಬೇವಿನ ಗಿಡಗಳು. ಇವು ಎದ್ರ ಗಿಡ ಗೊತ್ತಿಲ್ಲ. ಇವು ಮಾನಿ ಗಿಡ, ಇವಂತ್ರ ಎಲ್ಲರಿಗೂ ಗೊತ್ತಿರುತ್ತೆ. ಇವು ಮಾನಿ ಗಿಡ, ಇವೊಂದೆರಡು ಹಾಕಮ್ಮ. ಸದ್ಯಕ್ಕೆ ಅವ್ರ ಗಿಡ ಏರಕತ್ತ ನಮಗೆ ಯಾವ ಬೇಕಂತವು.
ನೋಡೋಕೆ ತೋರಿಸ್ತೀನಿ ಎಡಕ್ಕೆ. ಬೇರೆ 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 ಜಾತಿ ಗಿಡಗಳು ಜಗ್ಗ್ಯಾವ ಇಲ್ಲಿ. ಸ್ವಲ್ಪ ಅಲ್ಲ, ಯಾರು ಬೇಕಾದ್ರೆ ಬರ್ಬೋದು. ಎಲ್ಲಿ ಅಂತ ಬರೋರು ಇತ್ತಂದ್ರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿರಿ, ಅಡ್ರೆಸ್ ಕೊಡ್ತೀನಿ, ಬಂದು ತೊಗೊಂಡು ಹೋಗ್ಕತ್ರಿ. ಇದೇನು ಗೌರ್ಮೆಂಟ್ ನರ್ಸರಿ ಅದ. ಒಂದು ಸಸಿಗೆ ತುಟ್ಟೇನೇ ಇರಲ್ಲ ರೇಟ್. ಗೌರ್ಮೆಂಟ್ ನರ್ಸರಿಯಾಗ ಗಿಡಗಳು ತುಟ್ಟಿನೇ ಇರಲ್ಲ. ಬರೀ ಸದ್ಯಕ್ಕೆ ಇಲ್ಲಿ ಮಾನಿ ಗಿಡ ಅವ, ಇದ್ರಾಗ ಒಂದೆರಡು ತೊಗೊತೀನಿ. ಮತ್ತು 4 ಗಿಡಗಳು ಇವೇ ಗಿಡಗಳು ನೋಡಿರಿ, ಇಲ್ಲಿ ಕಾಣ್ತಾವಲ್ಲ ಕ್ಲಿಯರಾಗಿ ನೋಡ್ತೀರಿ. ಇದು ಬಂಬಿನ ಗಿಡ. ಈ ಗಿಡ ನಾಚದು, ಇವೇ ಗಿಡ ಕರೆಕ್ಟ್ ನೋಡ್ತೀರಿ. ಎಲ್ಲಿ ಅದೆಲ್ಲ ಪಕ್ಕ ಕ್ಲಿಯರ್ ನೋಡ್ತೀರಿ ಯಾವುದು ಗಿಡ ಅಂತ. ಕೆಳಗಡೆ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ. ಬರೀ ಅಲ್ಲಿ ಮಾನಿ ಗಿಡ ನೋಡಿದ್ಯಲ್ಲ, ಈ ಸೈಡೆಲ್ಲೋ ಆಗಳ ಹಿಂಗೆ ನಡ್ಕೊಂಡು ಹೋಗೋತ್ನಾಗ ಇಲ್ಲೆಲ್ಲ ಪೇರ್ಲೆಹಣ್ಣಿನ ಗಿಡ ಕಂಡಂಗೆ ಅದು ಹುಡ್ಕಕ್ಕೆ ಬಂದೀನಿ ಈ ಸೈಡಿಗೆ. ಇವನು ಬೇಣಿ ಗಿಡ. ಇವು ನಮ್ಮ ಕಡೆ ಏನಂತ ಅಂತೀವಿ ಅಂದ್ರೆ ಓರಿ ಹುಣಿಚಿಕಾಯಿ ಗಿಡ ಅಂತೀವಿ. ನಿಮ್ಮ ಕಡೆ ಏನಂತೀರ ಅದು ನಿಮಗೆ ಗೊತ್ತು ಅಂದ್ರೆ ಏನಂತೀರ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಹೇಳ್ರಿ. ಗಿಡಗಳು ಕ್ಲಿಯರಾಗಿ ಗುರುತಿಡ್ದೇಸಿ. ಗಿಡ 2 ಮತ್ತು ನಿಂಬೆಹಣ್ಣಿನ ಗಿಡ ತೊಗೋಬೇಕಂತ ಮಾಡಿದ್ವಿ. ನಿಂಬೆಹಣ್ಣಿನ ಗಿಡ ಇಲ್ಲ ಇಲ್ಲಿ. ಈ ಗಿಡಗಳನ್ನ ಪೇರ್ಲೆಹಣ್ಣು ಗಿಡ ಮಾಡಿದ್ದೆ ಅಲ್ಲ. ಇವು ನೀಲ್ದಣ್ಣೆ, ಬ್ಲ್ಯಾಕ್ ಜಾಮೂನ್ ನೀಲ್ದಣ್ಣಿನ ಗಿಡಗಳು. ಇವು ನೀಲ್ದಣ್ಣೆ ಗಿಡ ಹಚ್ಚಿವಿ ಮನೆ ಬಲ್ಲಿ. ನೀಲ್ದಣ್ಣೆ ಗಿಡ ಒಂದು ಸಾಕು ಬಂದೆ ನಮ್ಗೆ. ಬರೀ ನಾವು ಒಳಗೆ ಹುಡುಕ್ಯಾಡೋಣ. ಇಲ್ಲಿ ಯಾವಲ್ಲ ಊರು ಹುಣ್ಸೆಹಣ್ಣು ಗಿಡ ಅಂತಾನೆ ಇಲ್ಲಿ ಜಸ್ಟ್ ಇವೇ ನೋಡಿರಿ. ಎಲೆಗಳು ಈ ಥರ ಇರ್ತಾವೆ ಕರೆಕ್ಟ್ ನೋಡಿರಿ. ನಿಮ್ಮ ಕಡೆ ಏನಂತಾರೆ ಅಂತ ಹೇಳ್ರಿ. ಮತ್ತು ಸಿರ್ಸಲು ಗಿಡಗಳವ, ಗೋಡಿಂಚಣ್ಣು ಮತ್ತು ಈ ಗಿಡಗಳು ಜಾಸ್ತಿ ಅವ. ಮತ್ತು ನಾವು ಬೇಕಾದ ಗಿಡಗಳು ಇಲ್ಲಿಲ್ಲ. ನಮಗೆ ಬೇಕಾದ ಗಿಡಗಳು ಸಿಕ್ಕವ. ಆ ರಕ್ತ ಚಂದನೆ ಎಲ್ಲ ಶ್ರೀಗಂಧ ಗಿಡಗಳು ಈಗ ಹಾಕ್ಯಾರ ಬೀಜಗಳು. ಈಗ ಸಣ್ಣ 1 ಇಂಚು 2 ಇಂಚಿನ ಒಟ್ಟು ಹೈಟ್ ಬೆಳೆದವ. ಆಯ್ತು ಮುಗಿತು. ಮಾನಿ ಗಿಡ ಅಷ್ಟೇ. ಇವೇ ಗಿಡಗಳನ್ನ ಬರೀ ಸದ್ಯಕ್ಕೆ ಲೇಬರು ಏರಕ್ಕದಾರಲ್ಲ, ಗಾಡಿ ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಬಿಡ್ಬೇಕು ಅವ್ರಿಗೆ ಹೆಂಗೆ ಅನುಕೂಲ ಆತಂಗೆ. ಬರೀ ಸದ್ಯಕ್ಕೆ ಗಾಡಿ ಅಲ್ಲಿ ಏರಕ್ಕದಾರ. ಸುಮ್ಮ ಒಳಗಡೆ ಗಿಡಗಳು ಯಾವ ಥರ ಮೇಂಟೈನ್ ಮಾಡ್ರಿ ಅಂತ ತೋರ್ಸೋಕೆ ಬಂದಿದ್ದೆ. ಗಿಡ ಮಸ್ತ್ ಮೇಂಟೈನ್ ಮಾಡ್ರಿ. ಬರೀ ಸದ್ಯಕ್ಕೆ ಗಾಡಿ ಅಂತ ಹಿಂದಕ್ಕೆ ಬಿಟ್ಗೇಸಿ ಮತ್ತು ಆ ಸೈಡ್ ಇರೋ ಗಿಡಗಳು ತೋರಿಸ್ತೀನಿ ನೋಡಾಕತ್ರಿ. ನೋಡ್ರಿ ಸದ್ಯಕ್ಕಿಂದ ಈ ಥರ ಹಾಕ್ಯದ. 1 2 3 4 ಇದೆ, ಒಂದು 5 ಒಂದು 6 4 ಮಾನಿ ಗಿಡ, 2 ಬೇನಿ ಗಿಡ ದೊಡ್ಡ ಬ್ಯಾಗ್ ಕಾಣ್ತಾವಲ್ಲ. ಒಂದು 6 ಎಕ್ಸ್ಟ್ರಾ ಕೊಟ್ರೆ ಅವ್ರ ಕಡೆ ಇದೆ, ಸೈಡ್ಲೇ ಇದೆ. ಈ ಥರ ತುಂಬ ನೋಡ್ರಿ ಫುಲ್ ಗಾಡಿ. ಇವು ಯಾವ ಗಿಡ ಅಂತ ಗೊತ್ತಿದ್ದವ್ರು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಗೊತ್ತಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಡಿಯೋದಾಗ ಹಚ್ಚಿದ ಗಾಳಿ ಎಲ್ಲ ಹಚ್ಚೋ ಹೊತ್ನಾಗ ನಾನೇ ಹೇಳ್ತೀನಿ. ಬರೀ ಸದ್ಯಕ್ಕೆ ಲೋಡಂತ್ರ ಆಗದ್ದಾಯ್ತು. ಸೀದಾ ಬಂದ ದಾರಿಗೆ ವಾಪಸ್ಸು ಊರ ಕಡೆ ಹೋಗಮ್ಮ. ಈಗ ಯಾಕೆ ಬಂದಿದ್ದೀನಿ ಅಂದರೆ ಅಲ್ಲಿ ಗಿಡ ತುಂಬ್ಕೊಂಡು ಬಂದಲ್ಲಿ ಏನಾದ್ರೆ ಗಿಡಗಳು ಇಲ್ಲಿ ಜಂಪಿಗೆ ಅದಕ್ಕೆ ಬಿದ್ದಾವೇನಂತ ಚೆಕ್ ಮಾಡೋಕ್ಕೆ ಸದ್ಯ ನೋಡ್ರಿ. ಈ ಥರ ಏರ್ಯಾರ ಇದೇನು ಬೆಳೆದಿಲ್ಲ ಅಂತ ಅನ್ನಿಸ್ತದೆ. ಆಗಲ್ಲ ಈ ಥರ ತುಂಬಿರ. ಅದಕ್ಕೆಲ್ಲ ಒಂದು ಸತಿ ಚೆಕ್ ಮಾಡಿದ್ದೀನಿ ಅಂದ್ರೆ, ಯಾಕಂದ್ರೆ ದಾರಿ ರೋಡಿಗೆ ಜಂಪು ಚೆಕ್ಕು ಅವೆಲ್ಲ ಅದಾವ. ಎಲ್ಲಾರ ಬಿದ್ದವೇನೋ ಅಂತ ಚೆಕ್ ಮಾಡೋಕ್ಕೆ ಹೇಳಿದೆ ಅಷ್ಟೇ. ಮತ್ತೇನೋ ದಂಡಿಗಿನ ಜರಿಗವೇನೋ ಅಂತ. ಅದು ಬಿಟ್ಟು ಏನಿಲ್ಲ, ಹಿಂದಿನವೆಲ್ಲ ಬರೋಬರ. ಈ ಸೈಡ್ ಎಲ್ಲ ಬರೋಬರ ಬರೀ ಅಂದರೆ ಸದ್ಯಕ್ಕೆ ಗಿಡಗಳು ಅಂತ ಯಾವು ಬಿದ್ದಿಲ್ಲ. ನಾವು ಸದ್ಯಕ್ಕೆ ನಾವೊಂದರ ದಾರಿ ಬಿಡ್ತು ಜಲ್ದಿ ಹೋಗ್ಬಿಡೋಣ. ಈ ಸೈಡ್ನ ನಮ್ಮ ಒಟ್ಟೆ ನಮ್ಗಿಂತ ಸಣ್ಣ ಅವ ನೋಡ್ರಿ ಹತ್ತಿ ಗಿಡಗಳಿಗೆ. ನಮ್ಮದೇ ಪಾಡೇನ ಅದಕ್ಕಿಂತ ಇಲ್ಲಿ ಸರಿಯಾಗ್ಯಾವ. ಬರೀ ಸದ್ಯಕ್ಕೆ ಹೋಗಮ್ಮ ಅರ್ಧ ದಾರಿ ಅದು.